ತುಂಬ ಫ್ರೆಶ್ ಆಗಿರುವಂತಹ ಬೆಂಡೆಕಾಯಿ ಇವಾಗಷ್ಟೇ ತೋಟದಿಂದ ಕಿತ್ಕೊಂಡು ಬಂದು ಕೊಟ್ಟರು ಒಬ್ಬರು. ನಾನಿಲ್ಲಿ 1 kg ಆಗುವಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಗ್ರೀನ್ ಆಗಿದೆ. ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕಣ್ಣಿಗಿರ್ಬೋದು ಮತ್ತು ಹಾರ್ಟ್ ಡಿಸೀಸ್ಗಿರ್ಬೋದು ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಕೂಡ ಆಗುತ್ತೆ. ಬೆಂಡೆಕಾಯಿ ತಿಂದಷ್ಟು ನಮಗೆ ತುಂಬ ಒಳ್ಳೆಯದು. ನಾನಿವಾಗ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಸ್ವಲ್ಪ ಬೆಂಡೆಕಾಯಿನ ತೊಳೆದಿಟ್ಕೊಂಡು ಅದನ್ನು ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಬೆಂಡೆಕಾಯಿ ಸ್ವಲ್ಪ ಲೋಳೆ ಥರ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಇದು ನಮ್ಮ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು. ಎಷ್ಟು ತಿಂದ್ರೂ ಕೂಡ ಡೈಲಿ ನಮಗೆ ಊಟದ ಜೊತೆ ಯಾವುದಾದ್ರೂ ಒಂದು ಪದಾರ್ಥ ಪಲ್ಯ ಇರಲೇಬೇಕು. ಒಂದು ಸೊಪ್ಪು ಇರ್ಬೋದು, ಅಥವಾ ಬೀನ್ಸ್ ಪಲ್ಯ, ಕ್ಯಾಬೇಜ್ ಪಲ್ಯ, ಬೆಂಡೆಕಾಯಿ ಪಲ್ಯ ಮತ್ತು ತೊಂಡೆಕಾಯಿ, ಪಡವಲಕಾಯಿ, ಈ ಥರ ಏನಾದರೂ ಒಂದು ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ತಿನ್ನುವಂತಹ ಪದಾರ್ಥದಲ್ಲಿ ತುಂಬ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ನಾವು ತಿನ್ನಲೇಬೇಕಲ್ವಾ. ಬರೀ ಆರ್ಗ್ಯಾನಿಕ್ ಗೊಬ್ಬರದಲ್ಲೇ ಬೆಳೆದಿದ್ದಾದರೆ ನಮಗೆ ಸಿಗೋದು ತುಂಬ ಕಷ್ಟ. ಆದ್ರೂ ಸಿಗೋ ಅಂಥ ಪದಾರ್ಥಗಳನ್ನ ನಾವು ಉಪಯೋಗಿಸ್ಕೊಂಡು ಈ ರೀತಿ ಒಂದೊಂದು ಥರ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಬೆಂಡೆಕಾಯಿ ಪಲ್ಯ ಅಂತೂ ಅದು ಯಾವುದೇ ರೀತಿ ಉಪಯೋಗಿಸಿದ್ರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಆಯಿತು. ಈಗ ಒಂದು ಬಾಣಲಿಯಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತೀನಿ. ಈಗ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು, ಹಾಗೆಯೇ 2 ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಈ ಥರ ಈರುಳ್ಳಿ ಫ್ರೈ ಆದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ಕೋಬೋದು. ಇವಾಗ ನಾವು ಈರುಳ್ಳಿ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾನು 3 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಮ್ಯಾಶ್ ಆಗಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಡ್ರಾಪ್ ನೀರು ಕೂಡ ಉಪಯೋಗಿಸ್ತಾ ಇಲ್ಲ. ಅದೇ ಡ್ರೈ ಥರ ಪಲ್ಯ ಮಾಡ್ತೀವಲ್ವ, ಅದಕ್ಕೋಸ್ಕರ ನಾನು ನೀರನ್ನು ಆ್ಯಡ್ ಮಾಡಲ್ಲ. ಈ ಟೊಮೆಟೊನೇ ಸ್ವಲ್ಪ ಚಟ್ನಿ ಥರ ಆಗಿಬಿಡುತ್ತಲ್ವ, ಬೆಂದ ಮೇಲೆ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗುತ್ತೆ, ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ನೋಡಿ, ಈ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ನೀರನ್ನ ಉಪಯೋಗಿಸ್ತಾ ಇಲ್ಲ. ಈಗ ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾನು ಇದಕ್ಕೆ ಮನೆಯಲ್ಲೇ ರೆಡಿ ಮಾಡಿರುವಂತಹ ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಳ್ತೀನಿ. 2 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ. ಬೆಂಡೆಕಾಯಿ ಪಲ್ಯ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವಂತೂ ಯಾವಾಗಲೂ ಮಾಡ್ತಾಯಿರ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕಷ್ಟ ಏನಿಲ್ಲ. ಇದಕ್ಕೆ ರುಬ್ಬಿ ಹಾಕಬೇಕು ಆ ಥರ ಮಸಾಲೆ ಏನಿಲ್ಲ. ಈ ಥರ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ಹೇಳಿದ್ರೆ ಒಂದು 5 ಮಿನಿಟ್ಸಲ್ಲಿ ಎಲ್ಲ ರೆಡಿ ಆಗಿಬಿಡುತ್ತೆ. ಈಗ ಟೊಮೆಟೊ ಮತ್ತು ಮಸಾಲೆ ಎಲ್ಲ ಫ್ರೈ ಆಯಿತು. ಈ ಥರ ನಾವು ತಿರುಗಿಸ್ತಾ ಇರಬೇಕು. ಈಗ ಫ್ರೈ ಮಾಡಿ ಇಟ್ಟಿರುವಂತಹ ಬೆಂಡೆಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ.
ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಗ್ರೀನ್ ವೆಜಿಟೇಬಲ್ಸು ಡೈಲಿ ತಿಂದರೂ ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಾಗೇ ಸಿಮ್ಮಲ್ಲೇ ಬೆಂದ್ಕೊಂಡ್ಬಿಡುತ್ತೆ. ಇದಕ್ಕೇನು ನೀರಿಗೀರೇನು ಹಾಕಬೇಕಂತ ಅವಶ್ಯಕತೆ ಏನಿಲ್ಲ. ಒಂದು 2 ನಿಮಿಷದಲ್ಲಿ ಬೆಂಡೆಕಾಯಿ ಬೆಂದ್ಬಿಡುತ್ತೆ. ಆವಾಗವಾಗ ಸ್ವಲ್ಪ ಇದನ್ನು ತಿರುಗಿಸಿ ಕೊಡ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಟೇಸ್ಟು ಇನ್ನೂ ಸ್ವಲ್ಪ ಜಾಸ್ತಿ, ತುಂಬ ಟೇಸ್ಟ್ ಜಾಸ್ತಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಪಲ್ಯ ಇದ್ದುಬಿಟ್ರೆ ನಮಗೆ ಸಾಂಬಾರಿಲ್ಲ ಅಂತೇಳಿದ್ರು ರೈಸ್ ಜೊತೆನೂ ನಾವು ಊಟ ಮಾಡ್ಕೊಂಬಿಡ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಅದ್ಭುತವಾಗಿರುವಂತಹ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಹಾಗೆಯೇ ಚಪಾತಿನೂ ಕೂಡ ರೆಡಿ ಇದೆ. ಇವಾಗೇನಿದ್ರು ನಾವು ತಿನ್ನದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾವು ರೆಡಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ. ಇದು ಬಿಸಿ ಬಿಸಿಯಾಗಿ ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಮಧ್ಯಾಹ್ನ ರೈಸ್ ಜೊತೆನೂ ಸ್ವಲ್ಪ ಮಿಕ್ಕಿದರೆ ರೈಸ್ ಜೊತೆನೂ ಕೂಡ ಊಟ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪುನಃ ಹೊಸ ವೀಡಿಯೋಗಳ ಜೊತೆ ನಾನು ಬರ್ತಾನೆ ಇರ್ತೀನಿ. ನೋಡೋಣ, ಹೊಸ ರೆಸಿಪಿಗಳು ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ನಾನು ಪುನಃ ನಿಮಗೆ ಸಿಗೋವರೆಗೂ ಥ್ಯಾಂಕ್ ಯು, ಬಾಯ್.